ಬಿಹಾರ ಚುನಾವಣೆಯಲ್ಲಿ ಕಾಣದ ಕೈಗಳ ಕೆಲಸ ಮಾಡ್ತು. ರಿಪಬ್ಲಿಕ್ ಕಣಕ್ಕೆ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಕೂಡ ಬಿಜೆಪಿ ಕೈಗೊಂಬೆ ಆಗೋಯ್ತು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಶಾಮೀಲಾಯಿತು. ಈ ಬಗ್ಗೆ ಮುಂದೆಯೂ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ. ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಅನ್ನು ನೀವು ನೋಡ್ತಾ ಇದ್ದೀರಿ. 202 ಎನ್ಡಿಎ, 34 ಮಹಾಗಠಬಂಧನ್, ಇತರೆ 7. ಈ ರಿಸಲ್ಟ್ ಹೊರಹೊಮ್ತಾ ಇದೆ. ಅಧಿಕೃತವಾದಂತ ರಿಸಲ್ಟ್ ಹೊರಗೆ ಬರಬೇಕು. ಈ ನಡುವೆ ಸಲೀಂ ಅಹಮದ್ ಅವರು ಕೊಟ್ಟಿರುವಂತಹ ಹೇಳಿಕೆ, ರಿಪಬ್ಲಿಕ್ ಕಣಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಆಯಿತು, ಕೇಂದ್ರ ಸರ್ಕಾರ ಶಾಮೀಲಾಯಿತು ಚುನಾವಣಾ ಆಯೋಗದೊಂದಿಗೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು, ಮುಂದೆ ಕೂಡ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆಯ ಫಲಿತಾಂಶ ಈಗ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಗೆ ಮೈತ್ರಿಕೂಟ ಏನಿತ್ತು ಅದು ಹೀನಾವಾಗಿ ಸೋತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಂಥ ದೊಡ್ಡ ಮಟ್ಟದ ಮಾರ್ಜಿನ್ ಬಿಜೆಪಿ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ? ಇಂಥ ಹೀನಾಯ ಸೋಲು ಕಾಂಗ್ರೆಸ್ಗೆ ಮೈತ್ರಿಕೂಟಕ್ಕೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಊಹೆ ಮಾಡಿದ್ರೆ? ಸ್ವತಃ ಬಿಜೆಪಿ ಅವರು ಆಶ್ಚರ್ಯ ಪಡ್ಕೊಂಡಿದ್ದಾರೆ. JD ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿಬಿಟ್ಟಿದ್ದಾರೆ, ಜನ ಇಷ್ಟು ಓಟ್ ಹಾಕಿದ್ದಾರೆ ಅಂತ. ಇದು ನೋಡಿದ್ರೆ ಎಲ್ಲೋ ಒಂದು ದೊಡ್ಡ ಷಡ್ಯಂತ್ರ ಕಾಣ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲು 130, 140, 150 ಎಕ್ಸಿಟ್ ಪೋಲ್ನ ಮೀರಿ 200 ದಾಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂಥರ ಕಾಣದ ಕೈಗಳು ಕೆಲಸ ಮಾಡಿದೆ. ಏನು ರಾಹುಲ್ ಗಾಂಧಿಯವರು ವೋಟ್ ಚೋರಿಯ ಹೋರಾಟ ಅಲ್ಲಿ ಮಾಡಿದ್ರು. ಸುಮಾರು 60 ಲಕ್ಷ ವೋಟನ್ನು ಏನು ಸೇರಿಸ್ಬಿಟ್ಟಿದ್ರು, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ತನಿಖೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ಯಾಕಂದ್ರೆ ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈ ಎಲೆಕ್ಷನಲ್ಲಿ ಏನಾದರೂ ಗಠಬಂಧನ್ ಗೆದ್ದುಬಿಟ್ರೆ ರಾಹುಲ್ ಗಾಂಧಿ ಹೇಳಿ ಸರಿ ಅಂತ ಆಗತ್ತೆ ಅಂತ ಹಿನ್ನೆಲೆಯಲ್ಲಿ ಕೆಲವು ಶಕ್ತಿಗಳು ಕೆಲಸ ಮಾಡಿದೆ. ಇದು ಸಂಪೂರ್ಣ ಒಪ್ಪಕ್ಕೆ ನಾವು ತಯಾರಿಲ್ಲ. ಸೋಲುಗೆಲ್ಲ ಇದ್ದೇ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ. ಆದರೆ ಇಷ್ಟು ಮಟ್ಟಿಗೆ 201 ಸೀಟ್ಗಳಂತಹ ಯಾವುದೇ ಘನ ಕಾರ್ಯ ನಿತೀಶು ಮಾಡಿಲ್ಲ, ನರೇಂದ್ರ ಮೋದಿಯವರು ಮಾಡಲಿಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಜನಜಾಗೃತಿ ಮಾಡ್ತೀವಿ. ಈಗ ಎಲೆಕ್ಷನ್ ನಾವು ಡಿಕ್ಲೇರ್ ಮಾಡಿ ಆಗಿದೆ. ಅದರಿಂದ ಆದರೂ ಕೂಡ ಈ ಗೆಲುವು ಎಲೆಕ್ಷನ್ ಕಮಿಷನ್ ಗೆಲುವು, ಈ ಗೆಲುವು ಬಿಜೆಪಿ ಕೇಂದ್ರ ಸರ್ಕಾರದ ಗೆಲುವು. ಷಡ್ಯಂತ್ರ ಅಂದ್ರೆ ಯಾವ ತರ ಆಗಿದೆ ಅನ್ನುವಂಥದ್ದು ಸರ್, ಅದನ್ನ ಹೇಗೆ ಭೇದಿಸ್ತೀರಿ? ನಾನು ಹೇಳ್ತೀವಿ ವೋಟ್ ಚೋರಿ ಮೂಲಕ ಈ ಕೆಲಸ ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಣದ ಕೈಗಳ ಕೆಲಸ ಮಾಡ್ತು. ರಿಪಬ್ಲಿಕ್ ಕಣಕ್ಕೆ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಕೂಡ ಬಿಜೆಪಿ ಕೈಗೊಂಬೆ ಆಗೋಯ್ತು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಶಾಮೀಲಾಯಿತು. ಈ ಬಗ್ಗೆ ಮುಂದೆಯೂ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ. ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಅನ್ನು ನೀವು ನೋಡ್ತಾ ಇದ್ದೀರಿ. 202 ಎನ್ಡಿಎ, 34 ಮಹಾಗಠಬಂಧನ್, ಇತರೆ 7. ಈ ರಿಸಲ್ಟ್ ಹೊರಹೊಮ್ತಾ ಇದೆ. ಅಧಿಕೃತವಾದಂತಹ ರಿಸಲ್ಟ್ ಹೊರಗೆ ಬರಬೇಕು. ಈ ನಡುವೆ ಸಲೀಂ ಅಹಮದ್ ಅವರು ಕೊಟ್ಟಿರುವಂತಹ ಹೇಳಿಕೆ, ರಿಪಬ್ಲಿಕ್ ಕಣಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಆಯಿತು, ಕೇಂದ್ರ ಸರ್ಕಾರ ಶಾಮೀಲಾಯಿತು ಚುನಾವಣಾ ಆಯೋಗದೊಂದಿಗೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು, ಮುಂದೆ ಕೂಡ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆಯ ಫಲಿತಾಂಶ ಈಗ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಗೆ ಮೈತ್ರಿಕೂಟ ಏನಿತ್ತು ಅದು ಹೀನಾವಾಗಿ ಸೋತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಂಥ ದೊಡ್ಡ ಮಟ್ಟದ ಮಾರ್ಜಿನ್ ಬಿಜೆಪಿ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ? ಇಂಥ ಹೀನಾಯ ಸೋಲು ಕಾಂಗ್ರೆಸ್ಗೆ ಮೈತ್ರಿಕೂಟಕ್ಕೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಊಹೆ ಮಾಡಿದ್ರೆ? ಸ್ವತಃ ಬಿಜೆಪಿ ಅವರು ಆಶ್ಚರ್ಯ ಪಡ್ಕೊಂಡಿದ್ದಾರೆ. JD ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿಬಿಟ್ಟಿದ್ದಾರೆ, ಜನ ಇಷ್ಟು ಓಟ್ ಹಾಕಿದ್ದಾರೆ ಅಂತ. ಇದು ನೋಡಿದ್ರೆ ಎಲ್ಲೋ ಒಂದು ದೊಡ್ಡ ಷಡ್ಯಂತ್ರ ಕಾಣ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲು 130, 140, 150 ಎಕ್ಸಿಟ್ ಪೋಲ್ನ ಮೀರಿ 200 ದಾಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂಥರ ಕಾಣದ ಕೈಗಳು ಕೆಲಸ ಮಾಡಿದೆ. ಏನು ರಾಹುಲ್ ಗಾಂಧಿಯವರು ವೋಟ್ ಚೋರಿಯ ಹೋರಾಟ ಅಲ್ಲಿ ಮಾಡಿದ್ರು. ಸುಮಾರು 60 ಲಕ್ಷ ವೋಟನ್ನು ಏನು ಸೇರಿಸ್ಬಿಟ್ಟಿದ್ರು, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ತನಿಖೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ಯಾಕಂದ್ರೆ ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈ ಎಲೆಕ್ಷನಲ್ಲಿ ಏನಾದರೂ ಗಠಬಂಧನ್ ಗೆದ್ದುಬಿಟ್ರೆ ರಾಹುಲ್ ಗಾಂಧಿ ಹೇಳಿ ಸರಿ ಅಂತ ಆಗತ್ತೆ ಅಂತ ಹಿನ್ನೆಲೆಯಲ್ಲಿ ಕೆಲವು ಶಕ್ತಿಗಳು ಕೆಲಸ ಮಾಡಿದೆ. ಇದು ಸಂಪೂರ್ಣ ಒಪ್ಪಕ್ಕೆ ನಾವು ತಯಾರಿಲ್ಲ. ಸೋಲುಗೆಲ್ಲ ಇದ್ದೇ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ. ಆದರೆ ಇಷ್ಟು ಮಟ್ಟಿಗೆ 201 ಸೀಟ್ಗಳಂತಹ ಯಾವುದೇ ಘನ ಕಾರ್ಯ
ನಿತೀಶು ಮಾಡಲಿಲ್ಲ, ನರೇಂದ್ರ ಮೋದಿಯವರು ಮಾಡಲಿಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಜನಜಾಗೃತಿ ಮಾಡ್ತೀವಿ. ಈಗ ಎಲೆಕ್ಷನ್ ನಾವು ಡಿಕ್ಲೇರ್ ಮಾಡಿ ಆಗಿದೆ. ಅದರಿಂದ ಆದರೂ ಕೂಡ ಈ ಗೆಲುವು ಎಲೆಕ್ಷನ್ ಕಮಿಷನ್ ಗೆಲುವು, ಈ ಗೆಲುವು ಬಿಜೆಪಿ ಕೇಂದ್ರ ಸರ್ಕಾರದ ಗೆಲುವು. ಷಡ್ಯಂತ್ರ ಅಂದ್ರೆ ಯಾವ ತರ ಆಗಿದೆ ಅನ್ನುವಂಥದ್ದು ಸರ್, ಅದನ್ನ ಹೇಗೆ ಭೇದಿಸ್ತೀರಿ? ನಾನು ಹೇಳ್ತಿದ್ವಿ, ಅದೇ ರೀತಿ ವೋಟ್ ಚೋರಿ ಮೂಲಕ ಈ ಕೆಲಸ ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಣದ ಕೈಗಳ ಕೆಲಸ ಮಾಡ್ತು. ರಿಪಬ್ಲಿಕ್ ಕಣಕ್ಕೆ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಕೂಡ ಬಿಜೆಪಿ ಕೈಗೊಂಬೆ ಆಗೋಯ್ತು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಶಾಮೀಲಾಯಿತು. ಈ ಬಗ್ಗೆ ಮುಂದೆಯೂ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ. ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಅನ್ನು ನೀವು ನೋಡ್ತಾ ಇದ್ದೀರಿ. 202 NDA, 34 ಮಹಾಗಠಬಂಧನ್, ಇತರೆ 7. ಈ ರಿಸಲ್ಟ್ ಹೊರಹೊಮ್ತಾ ಇದೆ. ಅಧಿಕೃತವಾದಂತ ರಿಸಲ್ಟ್ ಹೊರಗೆ ಬರಬೇಕು. ಈ ನಡುವೆ ಸಲೀಂ ಅಹಮದ್ ಅವರು ಕೊಟ್ಟಿರುವಂತಹ ಹೇಳಿಕೆ, ರಿಪಬ್ಲಿಕ್ ಕಣಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಆಯಿತು, ಕೇಂದ್ರ ಸರ್ಕಾರ ಶಾಮೀಲಾಯಿತು ಚುನಾವಣಾ ಆಯೋಗದೊಂದಿಗೆ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದು, ಮುಂದೆ ಕೂಡ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಿಹಾರ್ ಚುನಾವಣೆಯ ಫಲಿತಾಂಶ ಈಗ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಗೆ ಮೈತ್ರಿಕೂಟ ಏನಿತ್ತು ಅದು ಹೀನಾವಾಗಿ ಸೋತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಇಂಥ ದೊಡ್ಡ ಮಟ್ಟದ ಮಾರ್ಜಿನ್ ಬಿಜೆಪಿ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ? ಇಂಥ ಹೀನಾಯ ಸೋಲು ಕಾಂಗ್ರೆಸ್ಗೆ ಮೈತ್ರಿಕೂಟಕ್ಕೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಊಹೆ ಮಾಡಿದ್ರೆ? ಸ್ವತಃ ಬಿಜೆಪಿ ಅವರು ಆಶ್ಚರ್ಯ ಪಡ್ಕೊಂಡಿದ್ದಾರೆ. JD ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿಬಿಟ್ಟಿದ್ದಾರೆ, ಈ ಜನ ಇಷ್ಟು ಓಟ್ ಹಾಕಿದ್ದಾರೆ ಅಂತ. ಇದು ನೋಡಿದ್ರೆ ಎಲ್ಲೋ ಒಂದು ದೊಡ್ಡ ಷಡ್ಯಂತ್ರ ಕಾಣ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲು 130, 140, 150 ಎಕ್ಸಿಟ್ ಪೋಲ್ನ ಮೀರಿ 200 ದಾಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂಥರ ಕಾಣದ ಕೈಗಳು ಕೆಲಸ ಮಾಡಿದೆ. ಏನು ರಾಹುಲ್ ಗಾಂಧಿಯವರು ವೋಟ್ ಚೋರಿಯ ಹೋರಾಟ ಅಲ್ಲಿ ಮಾಡಿದ್ರು. ಸುಮಾರು 60 ಲಕ್ಷ ವೋಟನ್ನು ಏನು ಸೇರಿಸ್ಬಿಟ್ಟಿದ್ರು, ಅದನ್ನು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ತನಿಖೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ಯಾಕಂದ್ರೆ ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈ ಎಲೆಕ್ಷನಲ್ಲಿ ಏನಾದರೂ ಗಠಬಂಧನ ಗೆದ್ದುಬಿಟ್ರೆ ರಾಹುಲ್ ಗಾಂಧಿ ಹೇಳಿ ಸರಿ ಅಂತ ಆಗತ್ತೆ ಅಂತ ಹಿನ್ನೆಲೆಯಲ್ಲಿ ಕೆಲವು ಶಕ್ತಿಗಳು ಕೆಲಸ ಮಾಡಿದೆ. ಇದು ಸಂಪೂರ್ಣ ಒಪ್ಪಕ್ಕೆ ನಾವು ತಯಾರಿಲ್ಲ. ಸೋಲುಗಳು ಇದ್ದೇ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ. ಆದರೆ ಇಷ್ಟು ಮಟ್ಟಿಗೆ 201 ಸೀಟ್ಗಳಂತಹ ಯಾವುದೇ ಘನ ಕಾರ್ಯ ನಿತೀಶು ಮಾಡಲಿಲ್ಲ, ನರೇಂದ್ರ ಮೋದಿಯವರು ಮಾಡಲಿಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಜನಜಾಗೃತಿ ಮಾಡ್ತೀವಿ. ಈಗ ಎಲೆಕ್ಷನ್ ನಾವು ಡಿಕ್ಲೇರ್ ಮಾಡಿ ಆಗಿದೆ. ಅದರಿಂದ ಆದರೂ ಕೂಡ ಈ ಗೆಲುವು ಎಲೆಕ್ಷನ್ ಕಮಿಷನ್ ಗೆಲುವು, ಈ ಗೆಲುವು ಬಿಜೆಪಿ ಕೇಂದ್ರ ಸರ್ಕಾರದ ಗೆಲುವು. ಷಡ್ಯಂತ್ರ ಅಂದ್ರೆ ಯಾವ ತರ ಆಗಿದೆ ಅನ್ನುವಂಥದ್ದು ಸರ್, ಅದನ್ನ ಹೇಗೆ ಭೇದಿಸ್ತೀರಿ? ನಾನು ಹೇಳ್ತಿದ್ವಿ, ಅದೇ ರೀತಿ ವೋಟ್ ಚೋರಿ ಮೂಲಕ ಈ ಕೆಲಸ ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಣದ ಕೈಗಳ ಕೆಲಸ ಮಾಡ್ತು. ರಿಪಬ್ಲಿಕ್ ಕಣಕ್ಕೆ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಕೂಡ ಬಿಜೆಪಿ ಕೈಗೊಂಬೆ ಆಗೋಯ್ತು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಶಾಮೀಲಾಯಿತು. ಈ ಬಗ್ಗೆ ಮುಂದೆಯೂ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ. ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಅನ್ನು ನೀವು ನೋಡ್ತಾ ಇದ್ದೀರಿ. 202 NDA, 34 ಮಹಾಗಠಬಂಧನ್, ಇತರೆ 7. ಈ ರಿಸಲ್ಟ್ ಹೊರಹೊಮ್ತಾ ಇದೆ. ಅಧಿಕೃತವಾದಂತ ರಿಸಲ್ಟ್ ಹೊರಗೆ ಬರಬೇಕು. ಈ ನಡುವೆ ಸಲೀಂ ಅಹಮದ್ ಅವರು ಕೊಟ್ಟಿರುವಂತಹ ಹೇಳಿಕೆ, ರಿಪಬ್ಲಿಕ್ ಕಣಕ್ಕೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಆಯಿತು, ಕೇಂದ್ರ ಸರ್ಕಾರ ಶಾಮೀಲಾಯಿತು ಚುನಾವಣಾ ಆಯೋಗದೊಂದಿಗೆ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದು, ಮುಂದೆ ಕೂಡ ಕಾಂಗ್ರೆಸ್ನಿಂದ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಿಹಾರ್ ಚುನಾವಣೆಯ ಫಲಿತಾಂಶ ಈಗ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಗೆ ಮೈತ್ರಿಕೂಟ ಏನಿತ್ತು ಅದು ಹೀನಾವಾಗಿ ಸೋತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಇಂಥ ದೊಡ್ಡ ಮಟ್ಟದ ಮಾರ್ಜಿನ್ ಬಿಜೆಪಿ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ? ಇಂಥ ಹೀನಾಯ ಸೋಲು ಕಾಂಗ್ರೆಸ್ಗೆ ಮೈತ್ರಿಕೂಟಕ್ಕೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಊಹೆ ಮಾಡಿದ್ರೆ? ಸ್ವತಃ ಬಿಜೆಪಿ ಅವರು ಆಶ್ಚರ್ಯ ಪಡ್ಕೊಂಡಿದ್ದಾರೆ. JD ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿಬಿಟ್ಟಿದ್ದಾರೆ, ಈ ಜನ ಇಷ್ಟು ಓಟ್ ಹಾಕಿದ್ದಾರೆ ಅಂತ. ಇದು ನೋಡಿದ್ರೆ ಎಲ್ಲೋ ಒಂದು ದೊಡ್ಡ ಷಡ್ಯಂತ್ರ ಕಾಣ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲು 130, 140, 150 ಎಕ್ಸಿಟ್ ಪೋಲ್ನ ಮೀರಿ 200 ದಾಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂಥರ ಕಾಣದ ಕೈಗಳು ಕೆಲಸ ಮಾಡಿದೆ. ಏನು ರಾಹುಲ್ ಗಾಂಧಿಯವರು ವೋಟ್ ಚೋರಿಯ ಹೋರಾಟ ಅಲ್ಲಿ ಮಾಡಿದ್ರು. ಸುಮಾರು 60 ಲಕ್ಷ ವೋಟನ್ನು ಏನು ಸೇರಿಸ್ಬಿಟ್ಟಿದ್ರು, ಅದನ್ನು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ತನಿಖೆ ಮಾಡೋಕ್ಕೆ ಶುರು ಮಾಡಿದ್ರು.
ಅಲ್ಲೇ ಯಾಕಂದ್ರೆ ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈ ಎಲೆಕ್ಷನಲ್ಲಿ ಏನಾದರೂ ಗಠಬಂಧನ ಗೆದ್ದುಬಿಟ್ರೆ ರಾಹುಲ್ ಗಾಂಧಿ ಹೇಳಿ ಸರಿ ಅಂತ ಆಗತ್ತೆ ಅಂತ ಹಿನ್ನೆಲೆಯಲ್ಲಿ ಕೆಲವು ಶಕ್ತಿಗಳು ಕೆಲಸ ಮಾಡಿದೆ. ಇದು ಸಂಪೂರ್ಣ ಒಪ್ಪಕ್ಕೆ ನಾವು ತಯಾರಿಲ್ಲ. ಸೋಲುಗೆಲ್ಲ ಇದ್ದೇ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ. ಆದರೆ ಇಷ್ಟು ಮಟ್ಟಿಗೆ 201 ಸೀಟ್ಗಳಂತಹ ಯಾವುದೇ ಘನ ಕಾರ್ಯ ನಿತೀಶು ಮಾಡಿಲ್ಲ, ನರೇಂದ್ರ ಮೋದಿಯವರು ಮಾಡಲಿಲ್ಲ. ಅದರಿಂದ ಇದ್ರ ಬಗ್ಗೆ